ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಾಲಿ ಬೀಚ್. ಹೌದು, ಈ ಬೀಚ್ ಹೆಸರು ಬಂದ್ಬಿಟ್ಟು ಜಾಲಿ ಬೀಚ್. ನನಗೆ ಸಮುದ್ರ ಅಂದರೆ ಮುಂಚೆಯಿಂದನೂ ತುಂಬ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಸಮುದ್ರದಲ್ಲಿ ಆಟ ಆಡಬೇಕಂತಲೇ ನಾನು ಫಸ್ಟ್ ಹೋಗಿದ್ದು ಮುರುಡೇಶ್ವರ. ಫಸ್ಟ್ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ಸಮುದ್ರಕ್ಕೆ ಹೋದೆ. ಬಟ್ ಸಮುದ್ರ ಹೋಗಿದ ತಕ್ಷಣ ತುಂಬ ಗಲೀಜು ಅನಿಸ್ಬಿಡ್ತು. ನೀರು ಅಷ್ಟೊಂದು ಇರಲಿಲ್ಲ, ತುಂಬ ಕಮ್ಮಿ ನೀರಿತ್ತು, ಜನ ತುಂಬ ಜಾಸ್ತಿ ಇದ್ದರು. ಅಲ್ಲಲ್ಲೇ ಎಲ್ಲ ಉಗೀತಾ ಇದ್ರು. ಮತ್ತು ತಿಂದಿರೋ ಐಸ್ ಕ್ರೀಮು ಅದು ಇದು ತಿಂದಿರೋದು ಏನೆಲ್ಲ ಕಸ ಇದೆಯೋ ಅಲ್ಲೇ ಬೀಚಲ್ಲೇ ಎಲ್ಲ ಬಿಸಾಕ್ಬಿಟ್ಟಿದ್ರು. ಸೊ ನಂಗೆ ಅದೆಲ್ಲ ನೋಡಿ ನೀರಿಗೆ ಇಳಿಯೋಕ್ಕೂ ಇಷ್ಟ ಆಗಿಲ್ಲ, ಆಟ ಆಡೋಕ್ಕೂ ಇಷ್ಟ ಆಗಿಲ್ಲ. ಆಗ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಈ ಜಾಲಿ ಬೀಚ್ ಅಂತ ಸಿಕ್ತು. ಸೊ ನಾವು ಬಂದ್ವಿ, ಫ್ಯಾಮಿಲಿ 4 ಜನ ಕಾರಲ್ಲಿ ಬಂದಿದ್ವಿ. ಸೊ ಬಂದ್ವಿ, ನೋಡಿದ್ರೆ ಬೀಚ್ ಅಂತೂ ತುಂಬ ಚೆನ್ನಾಗಿತ್ತು. ಅಲೆಗಳು ಕೂಡ ಅಷ್ಟೊಂದು ಫೋರ್ಸ್ ಇರಲಿಲ್ಲ, ಸಾಫ್ಟ್ ಅಲೆಗಳಿತ್ತು. ಆ್ಯಂಡ್ ಬೀಚ್ ಅಕ್ಕಪಕ್ಕ ನೋಡಿ, ನೀವೇ ನೋಡ್ತಿದ್ದೀರಾ ಎಷ್ಟು ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಯಾಕೆ ಗೊತ್ತಾ, ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದಕ್ಕೋಸ್ಕರ. ಸೊ ಟೂರಿಸ್ಟ್ ಪ್ಲೇಸ್ ಅಂತ ಬಂದಾಗ ಆಬ್ವಿಯಸ್ಲಿ ಅಲ್ಲೆಲ್ಲರೂ ಗಲೀಜು ಮಾಡ್ತಾರೆ. ಆ್ಯಕ್ಚುಲಿ ಗಲೀಜು ಮಾಡಬಾರ್ದು ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಟೂರಿಸ್ಟ್ಗಳು. ಬಟ್ ಏನು ಮಾಡೋದು, ಯಾರೂ ಹೇಳೋರಿರಲ್ಲ ಕೇಳೋರಿರಲ್ಲ. ಹಾಗೆ ನನಗಿಷ್ಟ ಆಗಿಲ್ಲ ಮುರುಡೇಶ್ವರ ಬೀಚು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ, ಏನೂ ಇಲ್ಲ. ಬಟ್ ಆದರೆ ಹೋದರೆ ನೀವು ಕೂಡ ಈ ಏರಿಯಾನ ಇಷ್ಟೇ ಕ್ಲೀನ್ ಆ್ಯಂಡ್ ನೀಟಾಗಿಡಿ, ಸ್ವಚ್ಛತೆನ ಕಾಪಾಡಿ. ಯಾಕಂದರೆ ಇವಾಗ ನೋಡಿ, ನನಗೆ ಮುರುಡೇಶ್ವರಕ್ಕೆ ಹೋಗಿ ನನಗಿಷ್ಟ ಆಗಿಲ್ಲ, ಹಾಗೆ ಈ ಬೀಚು ಕೂಡ ಯಾರೂ ಗಲೀಜು ಮಾಡಬಾರ್ದು ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಬೀಚ್ ಬಂದುಬಿಟ್ಟು ಮುರುಡೇಶ್ವರ ಹಾಗೂ ಉಡುಪಿ ಸೆಂಟ್ರಲ್ಲಿ ಭಟ್ಕಳ ಅನ್ನೋ ಒಂದು ಊರಲ್ಲಿ ಈ ಬೀಚ್ ಇರುತ್ತೆ. ನೀವು ಭಟ್ಕಳದಲ್ಲಿ ಹೋಗಿ ಕೂಡ ಸರ್ಚ್ ಮಾಡ್ಬೋದು. ಇಲ್ಲ ನೀವು ಎಲ್ಲಿದ್ದೀರೋ ಅಲ್ಲಿ ಜಾಲಿ ಬೀಚ್ ಇನ್ ಭಟ್ಕಳ ಅಂತ ಹಾಕಿದ್ರು ಕೂಡ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಹೋಗಿ ಎಂಜಾಯ್ ಮಾಡಿ. ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಂ, ಇನ್ನೂ ಒಂದು ಸಲ ಹೇಳ್ತೀನಿ, ಇದು ಯಾವುದೇ ತರಹದ ಟೂರಿಸ್ಟ್ ಪ್ಲೇಸ್ ಅಲ್ಲ. ಸೊ ಇಲ್ಲಿ ನಿಮಗೆ ವಾಶ್ರೂಮ್ ಅಥವಾ ಚೇಂಜಿಂಗ್ ರೂಮ್ ಸಿಗೋದಿಲ್ಲ. ಅಕ್ಕಪಕ್ಕ ಏನೂ ಹೋಟೆಲ್ಸ್ಗಳು ಇಲ್ಲ. ಬಟ್ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ, ಆಟ ಆಡೋಕ್ಕೆ ಹೋದಾಗ ಮಕ್ಕಳನ್ನ ಕರ್ಕೊಂಡು ಹೋದಾಗ ಖರ್ಚೇನೂ ಇರೋದಿಲ್ಲ. ಬಿಕಾಸ್ ಟೂರಿಸ್ಟ್ ಪ್ಲೇಸ್ ಅಂತ ಹೋದಾಗ ಅಲ್ಲಿ ತುಂಬ ಐಸ್ ಕ್ರೀಮು ಅದು ಇದು ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಎಲ್ಲ ಅದು ಬೇಕು ಇದು ಬೇಕಂತ ಹೇಳ್ತಾರೆ. ಸೊ ಮಕ್ಕಳು ತುಂಬ ಟಾರ್ಚರ್ ಕೊಡ್ತಾರೆ. ಆಡೋಕ್ಕಿಂತ ಜಾಸ್ತಿ ಟಾರ್ಚರೇ ಜಾಸ್ತಿ ಆಗಿರುತ್ತೆ. ಬಟ್ ಇಲ್ಲಿ ಆ ಥರದ್ದೇನಿಲ್ಲ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತ. ಹಾಗೆ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿ. ಬಟ್ ಏರಿಯಾನ ಚೆನ್ನಾಗಿ ಕ್ಲೀನಾಗಿ ಇಟ್ಟಿಡಿ, ಯಾರೂ ಗಲೀಜು ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ತಿನ್ನೋಕ್ಕೆ ಹೋದ್ರೂ ಕೂಡ ಬಟ್ ಕಸನ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಬರಬೇಡಿ. ನಿಮ್ಮ ಕಾರಲ್ಲಿ ಹೋಗ್ತಿರೋ, ವೆಹಿಕಲಲ್ಲಿ ಹೋಗ್ತಿರೋ ತೊಗೊಬಂದು ನಿಯರೆಸ್ಟ್ ಎಲ್ಲರೂ ಡಸ್ಟ್ಬಿನ್ ಇದ್ದರೆ ಅಲ್ಲಿಗೆ ಹಾಕಿ. ಬೀಚಲ್ಲಿ ಏನೂ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.